ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಪೊಲೀಸರು ಏನು ಮಾಡ್ತಿದ್ದಾರೆ, ಕಾನೂನು ಭಯ ಪೊಲೀಸರ ಭಯ ಯಾರಿಗೂ ಕೂಡ ಇಲ್ವೇ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕೆ ವಿಚಾರವನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಮದುವೆ ಆಗಿರುವಂತಹ ಮಹಿಳೆ ಯುವಕನ ಜೊತೆ ಎಸ್ಕೇಪ್ ಆದ್ಲು ಅನ್ನೋ ಕಾರಣಕ್ಕೆ ಮನೆನೇ ಧ್ವಂಸ ಮಾಡ್ಬಿಟ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಅನ್ನೋದು ಪ್ರಶ್ನೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾರು ಏನ್ ಬೇಕಾದ್ರೂ ಮಾಡಬಹುದಾ, ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವಿವಾಹಿತ ಮಹಿಳೆ ಜೊತೆ ಯುವಕ ಎಸ್ಕೇಪ್ ಆಗಿದ್ದಕ್ಕೆ ಸಿಟ್ಟಾಕಿದ್ದಾರಂತೆ. ವಿವಾಹಿತ ಮಹಿಳೆ ಕುಟುಂಬಸ್ಥರೇ ಬಂದು ಯುವಕರ ಮನೆಯನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ ಕೋಪಗೊಂಡು. ಬೆಳಗಾವಿ ತಾಲೂಕಿನ ಭರಮ್ಯಾನಟ್ಟಿ ಗ್ರಾಮದಲ್ಲಿ ಹೇಯ ಕೃತ್ಯವೊಂದು ನಡೆದು ಹೋಗಿದೆ. ಮಾರಕಾಸ್ತ್ರ ಸಮೇತ ನುಗ್ಗಿದ್ದ 200ಕ್ಕೂ ಹೆಚ್ಚು ಜನ ಮನೆಯನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಕುಡುಗೋಲು, ಕಲ್ಲು, ಬಡಗೆ ಹಿಡ್ಕೊಂಡು ನುಗ್ಗಿಬಿಟ್ಟಿದ್ದಾರಂತೆ ಮಹಿಳೆ ಸಂಬಂಧಿಕರು. ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ ಜನ. ಮೇಲ್ಛಾವಣಿ ಸಂಪೂರ್ಣ ಧ್ವಂಸ ಆಗಿದೆ. ಮಂಚ, ಅಲ್ಮೇರಾ, ಟಿವಿ ಎಲ್ಲವನ್ನ ಕೂಡ ಪುಡಿ ಮಾಡಿದ್ದಾರೆ. ಯುವಕನ ಕುಟುಂಬಸ್ಥರ ಹತ್ಯೆಗೆ ಯತ್ನ ಆಗಿರುವ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಯುವಕನ ಕುಟುಂಬಸ್ಥರು ಓಡ್ ಹೋಗಿದ್ದಾರಂತೆ. ಬಿಟ್ರೆ ನಮ್ಮನ್ನು ಕೂಡ ಜೀವಂತ ಬಿಡಲ್ಲ ಅನ್ನೋಂಥ ಆತಂಕ. ಸಚಿವರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಪೊಲೀಸರ ಭಯ ಅಂತೂ ಇಲ್ವೇ ಇಲ್ಲ. ಇವರೇ ಕಾನೂನನ್ನ ಕೈಗೆತ್ಕೊಂಡು ನಮ್ಮನೆ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ ಯುವಕ ಅನ್ನೋ ಕಾರಣಕ್ಕೆ ಮನೆಗೆ ನುಗ್ಗೋದಂತೆ. ಕೈಯಲ್ಲಿ ಕುಡುಗೋಲು ಅದು ಇದು ಹಿಡ್ಕೊಂಡು ಮಾರಕಾಸ್ತ್ರಗಳನ್ನ ಮನೆಯನ್ನ ಧ್ವಂಸ ಮಾಡಿರುವ ಪರಿ ಹೆಂಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಮನೆಯಲ್ಲಿರುವಂತಹ ಅಷ್ಟು ವಸ್ತುಗಳನ್ನ, ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ತದನಂತರದಲ್ಲಿ ಮಾರಕಾಸ್ತ್ರಗಳಿಂದ ಕುಟುಂಬಸ್ಥರ ಮೇಲೂ ಕೂಡ ಹಲ್ಲೆಗೆ ಯತ್ನ ಆಗಿದೆ. ವಿವಾಹಿತೆ ನಾಗವ್ವ ಜೊತೆ 2 ದಿನಗಳ ಹಿಂದೆ ಓಡ್ ಹೋಗಿದ್ದಂತೆ ಯುವಕ. ಕಳೆದ ವರ್ಷವಷ್ಟೇ ಬಸಪ್ಪ ನಾಯಕ ಜೊತೆ ವಿವಾಹ ಆಗಿತ್ತು ನಾಗವ್ವ ಅವರದು. ಬಸಪ್ಪ ನಾಯಕ ಮತ್ತು ಯಲ್ಲಪ್ಪ ನಾಯಕ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರಂತೆ. ಬೆಳಗಾವಿಯಲ್ಲಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಬಸಪ್ಪ ಮತ್ತು ಯಲ್ಲಪ್ಪ. ಇಬ್ರು ಕೂಡ ಆತ್ಮೀಯ ಸ್ನೇಹಿತರು ಬೇರೆ. ಈ ವೇಳೆ ಬಸಪ್ಪ ನಾಯಕರ ಪತ್ನಿ ನಾಗವ್ವ ಜೊತೆ ಸಲುಗೆ ಬೆಳೆದು ಪ್ರೀತಿ ಬೆಳೆದಿದೆ ಅಂತೆ ನೋಡಿ. ಪ್ರೀತಿಸ್ತಿದ್ದ ವಿವಾಹಿತ ನಾಗವ್ವ ಜೊತೆ ಓಡ್ ಹೋಗ್ಬಿಟ್ಟಿದ್ದಾನಂತೆ ಯಲ್ಲಪ್ಪ ನಾಯಕ್. ಸಿಟ್ಟಿಗೆದ್ದ ಯಲ್ಲಪ್ಪ ಮನೆಯನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ ನಾಗವ್ವ ಕುಟುಂಬಸ್ಥರು. ಮನೆಯಲ್ಲಿದ್ದ ಚಿನ್ನಾಭರಣ, ದುಡ್ಡು, 25 ಕುರಿ ಎಲ್ಲವನ್ನ ಕೂಡ ತಗೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಈಗ ಆಗ್ರಹಿಸಿದ್ದಾರೆ ಯುವಕನ ಕುಟುಂಬಸ್ಥರು. 2 ದಿನಗಳ ಹಿಂದೆ ಆತ್ಮೀಯ ಸ್ನೇಹಿತನಾದಂತವನ ಜೊತೆನೆ ಹೆಂಡತಿ ಓಡ್ ಹೋಗ್ತಾಳೆ ಅಂದ್ರೆ ಯಾರು ಸಹಿಸಕ್ಕಾಗಲ್ಲ. ಪ್ರೀತಿ ಮಾಡಿದ್ದಾರೆ, ಓಡ್ ಹೋಗಿದ್ದಾರೆ. ಬಟ್ ಆಲ್ರೆಡಿ ಆ ಮಹಿಳೆಗೆ ಮದುವೆ ಆಗಿದೆ. ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇಬ್ಬರಲ್ಲಿ ಒಬ್ರು ತಮ್ಮ ಲಿಮಿಟ್ಸ್ ಏನು ಅಂತ. ಜೊತೆಗೆ ಪೊಲೀಸರು ಕ್ರಮ ತಗೊಳಕ್ಕೆ ಇರೋದು, ಅಟ್ಲೀಸ್ಟ್ ಒಂದು ದೂರು ಕೊಡಬಹುದಾಗಿತ್ತು. ಅದನ್ನೆಲ್ಲ ಬಿಟ್ಟು ನಾವೇ ಕ್ರಮ ತಗೊಂಡ್ಬಿಡ್ತೀವಿ ಅಂತ ಮನೆಗೆ ನುಗ್ಗಿ ಧ್ವಂಸ ಮಾಡೋದು, ಕುಟುಂಬಸ್ಥರ ಮೇಲೆ ಹಲ್ಲೆಗೆ ಯತ್ನ ಮಾಡೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು ದೃಶ್ಯ ನೋಡ್ತಾ ಇದ್ದೀವಿ. ಯಾವ ರೀತಿ ಧ್ವಂಸ ಮಾಡಿದ್ದಾರೆ ಯುವಕನ ಮನೆಯನ್ನ, ಎಕ್ಸಾಕ್ಟ್ಲಿ ಆಗಿರೋದೇನು, ಘಟನೆಯ ಸಂಬಂಧ ಎಲ್ಲದರ ಬಗ್ಗೆ ಕೂಡ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್. ನೋಡ್ಕೊಂಡು ಬರೋಣ. ಮಹಿಳೆಯನ್ನು ಯುವಕನೋರ್ವ ಓಡಿಸಿಕೊಂಡು ಹೋಗದಂಥ ಒಂದು ಇದನ್ನು ಇಟ್ಟುಕೊಂಡು ಏನು ವಿವಾಹಿತೆಯ ಮಹಿಳೆಯ ಪೋಷಕರು ಹಾಗೂ ಗಂಡನ ಮನೆಯವರು ಏಕಾಏಕಿ ಮನೆಗೆ ನುಗ್ಗಿ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ತೋರಿಸ್ತೀವಿ. ಯಾವ ರೀತಿ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದರೆ ಏನಂದ್ರೆ ಸುಮಾರು 100ಕ್ಕೂ ಹೆಚ್ಚು ಜನ ಬಂದು ಏಕಾಏಕಿ ಮನೆಯ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಸಿಕ್ಕ ಬಡಿಗೆಗಳಿಂದ, ಕಲ್ಲುಗಳಿಂದ, ನಾನಾ ರೀತಿ ವಸ್ತುಗಳಿಂದ ಏನು ಮನೆಯ ಮೇಲೆ ಕಲ್ಲು ಎಸೆದು
ಏಕಾಏಕಿ ಧ್ವಂಸ ಮಾಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನು ಒಳಗಡೆ ಯಾವ ರೀತಿ, ಯಾಕಂತಂದ್ರೆ ಒಳಗಡೆನೂ ಕೂಡ ಸಂಪೂರ್ಣವಾಗಿ ಮನೆಯನ್ನು ನಾಶ ಮಾಡಿರ್ತಕ್ಕಂಥದ್ದು. ಸುಮಾರು ಏನಂತಂದರೆ ಏನು 100ಕ್ಕೂ ಜನರು ಬಂದು ಅಂತಂದರೆ ಏನು ಯುವಕ ಇದ್ದಾನೆ ಯಲ್ಲಪ್ಪ ಏನು ಯುವಕ, ಈ ಯುವಕ ಏನಂತಂದ್ರೆ ನಾಗವ್ವ ಅನ್ನೋ ವಿವಾಹಿತ ಮಹಿಳೆಯನ್ನು ಪ್ರೀತಿಸಿ ಏನು ಕರೆದುಕೊಂಡು ಹೋಗಿರ್ತಾನೆ. ಇವರು ಉದ್ಯಮ ಭಾಗದಲ್ಲಿ ಅಂತಂದರೆ ವಿವಾಹಿತ ಮಹಿಳೆ ಪತಿ ಮತ್ತು ಇವರು ಎಲ್ಲ 3 ಜನ ಕೂಡ ಅಲ್ಲೇ ಕೆಲಸಕ್ಕೆ ಅಂತ ಇರ್ತಾರೆ, ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅಲ್ಲಿ ಏನು ವಿವಾಹಿತ ಮಹಿಳೆ ನಾಗವ್ವ ಏನಿದ್ದಾಳೆ ಯಲ್ಲಪ್ಪನ ಜೊತೆ ಏನಂತಂದರೆ ಪ್ರೀತಿಯಲ್ಲಿ ಬೀಳ್ತಾಳೆ. ಪ್ರೀತಿಯ ನಂತರ ಏನೋ ಯುವಕ ಏನಂತಂದರೆ ಆಕೆಯನ್ನು ಪುಸ್ಲಾಯಿಸಿಕೊಂಡು ಸದ್ಯ ಆಕೆಯನ್ನು ಅಂದರೆ ಓಡಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇದೇ ಸಿಟ್ಟಿನಿಂದ ಏನು ವಿವಾಹಿತೆ ಮನೆಯವರು ಅಂತಂದರೆ ಆಕೆ ಗಂಡನ ಮನೆಯವರು ಇದೇ ಊರಿನವರು. ಹಾಗಾಗಿ ಆ ಮನೆಯವರು ಮತ್ತು ಆಕೆಯ ತವರು ಮನೆಯವರು ಎಲ್ಲರೂ ಕೂಡ ಬಂದು ಸದ್ಯ ಪ್ರತಿಯೊಂದು ಅಂತಂದ್ರೆ ವಸ್ತುಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಂತಂದರೆ ಈ ವ್ಯಾಪ್ತಿಯಲ್ಲಿ ಬರುವಂಥ ಏನು ಮಹಾರಿಯಾಳ ಪೊಲೀಸರು ಇದಕ್ಕೆ ಅಂತಂದರೆ ಬಂದು ಏನು ಇವರಿಗೆ ಸಾಂತ್ವನ ಹೇಳೋದಕ್ಕಂದ್ರೆ ಕಂಪ್ಲೇಂಟ್ ತೊಗೊಳ್ಳೋಂಥ ಕೆಲಸವೂ ಕೂಡ ಮಾಡಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಎಂತಂತಂದರೆ ಇಡೀ ಕುಟುಂಬಸ್ಥರು ಕಮಿಷನರ್ ಪೊಲೀಸ್ ಠಾಣೆಯಲ್ಲಿ ಕಮಿಷನರ್ ಏನು ಅವರ ಆಫೀಸ್ನಲ್ಲಿ ಹೋಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ರೀತಿ ಘಟನೆ ನಡೆರ್ತಕ್ಕಂಥದ್ದು ಸಾಕಷ್ಟು ಅಮಾನ್ಯ. ಯಾಕೆಂದರೆ ಹಿಂದೆ ಇದೇ ಅಂತಂದರೆ ಇದೇ ಸತೀಶ್ ಜಾರಕಿಹೊಳಿಯವರ ಮತಕ್ಷೇತ್ರದಲ್ಲಿ ಸುಮಾರು ಇದು 3ನೇ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಒಳಗಡೆ ಸುಮಾರು 10ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಏಕಾಏಕಿ ಈ ರೀತಿ ಕಟ್ಟಿಗೆಗಳಿಂದ ಕಲ್ಲುಗಳಿಂದ ಇಡೀ ಮನೆಯನ್ನು ಸಂಪೂರ್ಣವಾಗಿ ಎಂತಂದರೆ ಧ್ವಂಸ ಮಾಡಿರ್ತಕ್ಕಂಥದ್ದು. ಈ ರೀತಿ ಕಿಡಿಗೇಡಿಗಳು ಧ್ವಂಸ ಮಾಡೋದ್ರಿಂದ ಸಾಕಷ್ಟು ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳೆದುವಂಥ ಪರಿಸ್ಥಿತಿ ನಿರ್ಮಾಣ. ಹಾಗಾಗಿ ನಮ್ಮ ಜೊತೆ ಕುಟುಂಬಸ್ಥರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾಕಂತಾರೆ ಯಾವ ರೀತಿ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನೂ ಕೂಡ ಈಗ ಮಾತಾಡ್ಸೋಣ. ಏನಾಗಿತ್ತಮ್ಮ, ನೀವು ನಿನ್ನೆ ಎಷ್ಟು ಜನ ಬಂದಿದ್ರು, ಏನು ಘಟನೆ? ಎಷ್ಟು ಜನ ಅಂತ ಏನು ಹೇಳೋಣ ಸರ್, ನಾವು ಇಬ್ಬರಾರ ಹೇಳ್ತೀವಿ ಸರ್. ಎಷ್ಟು ಜನ ಅವರೆಲ್ಲ ಬಂದ್ರೆ ಏನು ಹೇಳೋಣ ಸರ್, ನಾವು ದಾಟಿ ಹೋಗೋದಾರ ಇಡತ್ತೈತಿ ಸರ್. ನಮ್ಮನ್ನು ಕೊಂದಾರ ಅಂತ ಅದು ಅಂಜಕ್ಕೆ ನಾವು ದಾಟಿ ಹೋದಿವಿ ಸರ್. ಈಗ ನಿಮ್ಮ ಹುಡುಗ ಯಲ್ಲಪ್ಪ ಎಲ್ಲಿ ಇರ್ತಿದ್ದ ಅಂತ? ಉದ್ದಮಾದಾಗ ಅದಾನ ಸರ್. ಈಗ 2 ವರ್ಷ ಆಯ್ತು. ನಮ್ಮ ಅಪ್ಪಾಗ 1 ರೂಪಾಯಿ ದುಡ್ದು ಕೊಡಂಗಿಲ್ಲ, ನಮ್ಮ ಅಪ್ಪಾಗ ಹಿಡ್ದು ಕುಡ್ಸಿದೂ ಅನ್ನಂಗಿಲ್ಲ. ತಾನು ತುಳಿದು ತಾನು ಹೊಟ್ಟಿಗೆ ಅಂತ ಅತ್ತ ಉಳಿದ್ಬಿಟ್ಟಾನ ಸರ್. ನಮ್ಮ ಅಪ್ಪ ನೋಡ್ತೀವಿ ಹಾಟ್ ನಾಪರ್ಸಾರ ಸರ್. ಈ ನಮ್ಮನೆ ಮಾಡಿ ಹೋಗ್ರ ನಮ್ಮನ್ನು. ಹಿಂಗೆ ಊರಾಗಂತ ಹುಡುಗಿ ಮಾಡ್ತೈತಿ, ಏನೋ ನಿಮ್ಗೆ ಗೊತ್ತಿತ್ತ ಅಂತ? ಏನೋ ಸರ್, ಏನೋ ಅಂತ ಏನೋ ಗೊತ್ತೇ ಇಲ್ಲ ಸರ್. ನಮಗೆ ಯಾವಾಗ ಹತ್ರ ಒಮ್ಮೆ ಯಾರ್ದಾರೆ ಮದುವೆ ಬಂದ್ರೆ ಅಲ್ಲಿಂದ ಹತ್ತವ ಹೋಗ್ತೈತೆ ಸರ್. ನಾವು ಕುರಿಗಳಿದ್ದು ಹೋಗ್ಯಾವ ಏನು ಹೋದಾರ ಸರ್. ಎಷ್ಟಿದ್ದು ಎಂಬಲ್ ಸರ್. ಎಲ್ಲಾಳ್ಕೊಂಡು ಹೇರ್ಕೊಂಡು ವಾರ ಸರ್. ನಿಂತು ನೋಡಿದ್ವು ಏನು ಮಾಡೋಣ ಸರ್. ನಾವು 100 ಜನ ಮೇಲೆ ಇದ್ರ ನಮ್ಮ ಇದ್ರಿ ಸರ್. ಅಷ್ಟು ಏಕಾಕಿ ಹಂಗೆ ತೊಗೊಂಡು ಕಲ್ಲಿಗಿಲ್ಲ ಹೋಗ್ಯಾಕತ್ತಾರ. ಏಕಾಏಕಿ ಚಾಲು ಮಾಡಿಬಿಟ್ರು ಸರ್. ಕಲ್ಲು ಆ ಬಡಿಗೆ ಏನು ಸಿಗ್ತೈತಿ ಅಲ್ಲ ಹೆದ್ರಿ ಓಡ್ ಹೊರ ಬಂದ್ರಿ. ಓಡಿ ಹೊರಗೆ ಹೋದ್ವಿ ಸರ್. ನಮ್ಮ ಅಪ್ಪನೇ ಕೊಲ್ತಾರ ಬಾ, ನಮ್ಮ ಅಪ್ಪಾಗ ನೋಡ್ತೀವಿ ಮೇಲೆ ಹೇಳಕ್ಕೆ ಬರೋದಿಲ್ಲ. ಹಾಟ್ನ ಜನ ಅಂತ ಹೇಳ್ಕೊಂಡು ಹೋದ್ನಿ ಸರ್. ನಾ ಪೊಲೀಸರು ಬಂದಿದ್ರ ನಮ್ಮ ಏನೇ ಅಂತ? ಪೊಲೀಸರು ಏನು ಮಾಡಿ ಬಂದ್ರು ಸರ್. ಏನು ಮಾಡಿ ಜೀವ ಹೋದ ಬಳಕೆ ಏನು ಮಾಡೋಣ ಸರ್. ನಾವು ಇಲ್ಲಿ ಜೀವ ಇದಾಗ ಬಂದ್ರೆ ಜೀವ ಏನೋ ಕಾಪಾಡ್ಕೋತೀವಿ ಸರ್. ಈಗ ಹಿಂಗೆ ಮಾಡ್ರೆ ಏನು ಮಾಡ್ಕೊರೋಣ ಸರ್. ನಾವು ಪೊಲೀಸರು ಬಂದು ಏನು ಇದನ್ನ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗಿದಾರೆ. ಬಂದು ನೋಡ್ಕೊಂಡು ಅಡ್ಡಾಡಿ ಹೋಗಿದ್ದಾರೆ ಅವ್ರು ಪೊಲೀಸರು. ಏನು ಕಂಪ್ಲೇಂಟ್ ಅದು ಮಾಡಿರಿ ನಮ್ಮ ನಿಮ್ಮ ತಂದೆಯವ್ರು ಏನೋ ಕಂಪ್ಲೇಂಟ್ ಅದು ಕೊಡಕ್ಕೆ ಹೋಗ್ಯಾರ ಅಂತ? ಕೊಡಾಕ್ ಹೋಗಿರಕ್ಕಿಲ್ರಿ ಅವ್ರು ಬಂದಾರು ಹೊಳ್ರಿ. ಇದಿಷ್ಟು ಅಂತಂದರೆ ಆ ಯುವಕ ಏನು ಯಲ್ಲಪ್ಪ ಇದ್ದಾರೆ ಅವರ ಸಹೋದರರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.